ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ದಾವಣಗೆರೆ ಡಿಸ್ಟಿಕ್ಕು ಜಗಳೂರು ತಾಲೂಕು ಜಗಳೂರಿಗೆ ಸಂಬಂಧಪಟ್ಟ ಅಂದರೆ ಜಗಳೂರಿಗೆ ಇಲ್ಲಿಂದ ಕೇವಲ 12ರಿಂದ 13 ಕಿಲೋಮೀಟರ್ ಆಗುತ್ತೆ. ಇದು 7 ಎಕರೆ 20 ಗುಂಟೆ ಮಾರುವಂಥ ಅಡಿಕೆ ಸಸಿ ಇರುವಂಥ ಜಮೀನು. ಇನ್ನು ಈ ಜಮೀನಲ್ಲಿ ಇನ್ನೂ ಏನೆಲ್ಲ ಯೂಸ್ ಮಾಡ್ಕೋಬೋದು, ಇದರ ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನಾನು ನಿಮಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಇದು 7 ಎಕರೆ 20 ಗುಂಟೆ ಅಡಿಕೆ ಸಸಿ ಇರುವಂಥ ಮಾರುವಂಥ ಜಮೀನು. ಇನ್ನು ವಿಲೇಜ್ಗೆ ಕೇವಲ 400ರಿಂದ 500 ಮೀಟ್ರ್ ಆಗುತ್ತೆ. ತಾರ್ ರೋಡು ಕೂಡ ಅಷ್ಟೇ, ಅಂದರೆ ಅಲ್ಲಿಂದ ನಕಾಶೆ ರೋಡು, ಪರವಾಗಿಲ್ಲ, ರೋಡ್ ಏನು ಚೆನ್ನಾಗಿದೆ. ಇನ್ನು ಜಗಳೂರಿಗೆ 12ರಿಂದ 13 ಕಿಲೋಮೀಟ್ರ್ ಆಗುತ್ತೆ, ದಾವಣಗೆರೆಗೆ 50 ಕಿಲೋಮೀಟ್ರ್ ಆಗುತ್ತೆ. ಇದು ಮಧ್ಯದಲ್ಲಿ ಅಡಿಕೆ ಸಸಿ ಇದೆ. ನಿಮಗೆ ಸಣ್ಣದಾಗಿರೋದ್ರಿಂದ ಅಡಿಕೆ ಸಸಿ ಕಾಣಿಸ್ತಾ ಇಲ್ಲ, ಮೆಕ್ಕೆಜೋಳ ಅಂದರೆ ಮುಸುಕಿನ ಜೋಳ ಇರೋದ್ರಿಂದ ನಿಮಗೆ ಕಾಣಿಸೋದಿಲ್ಲ. ಮಧ್ಯದಲ್ಲಿ ಅಡಿಕೆ ಗಿಡ ಐತೆ, ನಿಮಗೆ ಮುಂದೆ ತೋರಿಸ್ತೀನಿ ನಾನು. ಈಗಾಗಲೇ ಮುಸುಕಿನ ಜೋಳ ಕೂಡ ಬೆಳೆ ಕೊಡುವ ಹಂತದಲ್ಲಿ ಇದೆ. ಇಲ್ಲಿ ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ನೀರಿನ ಸ್ಥಿತಿ ಚೆನ್ನಾಗಿರೋದಕ್ಕೆ ನೀವು ನೋಡ್ತಾ ಇದ್ದೀರಾ, ಚೆನ್ನಾಗಿದೆ. ಅಕ್ಕಪಕ್ಕದಲ್ಲಿ ಎಲ್ಲವೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ, ಯಾವುದೇ ರೀತಿ ನೀರಿಂದು ಇಲ್ಲಿ ಸಮಸ್ಯೆ ಇಲ್ಲ. ಇನ್ನು ಒಂದು ಮನೆ ಕೂಡ ಇದೆ, ಅಂದರೆ ಒಂದು ಶೆಡ್ಡು. ಇದೇನಾದರೂ ನೀವು ಜಮೀನು ತೊಗೊಂಡ್ರೆ ನೀಟಾಗಿ ಸುತ್ತೂರ ಕಾಂಪೌಂಡ್ ಹಾಕ್ಕೊಂಡು ಇಲ್ಲೇ ವಾಸ ಕೂಡ ಮಾಡ್ಬೋದು. ನೀವು ನೋಡ್ತಾ ಇದ್ದೀರ ನೋಡಿರಿ, ಇದರ ಮಧ್ಯದಲ್ಲಿ ಅಡಿಕೆ ಗಿಡ ಇದೆ. ತುಂಬ ಚೆನ್ನಾಗಿದೆ ಲೊಕೇಶನ್ ಮಾತ್ರ. ನೀವು ಒಂದು ಸಾರಿ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ನಿಮಗೆ ಗೊತ್ತಾಗುತ್ತೆ, ತುಂಬ ಚೆನ್ನಾಗಿದೆ. ಇನ್ನು ನೀವು ಇಲ್ಲಿಂದ ಶೆಡ್ ಇರೋದು ನೋಡಿರಿ, ಅಡಿಕೆ ಗಿಡ ಈ ಕಡೆ ಮೆಕ್ಕೆಜೋಳ ಹಾಕಿದ್ದಾರೆ, ಮತ್ತು ಈ ಅಡಿಕೆ ಗಿಡದಲ್ಲೂ ಕೂಡ ಮೆಕ್ಕೆಜೋಳ ಈಗ ತಾನೇ ಹಾಕಿದ್ದಾರೆ. ಪಕ್ಕದಲ್ಲಿ ಬೆಳೆ ಕೊಡುವ ಹಂತದಲ್ಲಿ ಇದೆ. ನೀರಿನ ಸ್ಥಿತಿ ಯಾವುದೇ ರೀತಿ ತೊಂದರೆ ಇಲ್ಲ. ಇನ್ನು TC ಕೂಡ ಇದೆ, ಬೋರಿ ಕೂಡ ಇದೆ. ಇದು ಶೆಡ್. ಇನ್ನು ಮಣ್ಣಿನ ವಿಚಾರಕ್ಕೆ ಬಂದರೆ ಪ್ಯೂರ್ ರೆಡ್ ಸಾಯಿಲು ನೋಡಿರಿ, ನೀವು ನೋಡ್ತಾ ಇದ್ದೀರ, ಮಣ್ಣು ಮಾತ್ರ ತುಂಬ ಚೆನ್ನಾಗಿದೆ. ಮಣ್ಣು ಚೆನ್ನಾಗಿರೋದಕ್ಕೆ ಈ ರೀತಿ ಬೆಳೆ ಬಂದಿರೋದು. ನೀರು ಕೂಡ ಚೆನ್ನಾಗಿದೆ, ಅಡಿಕೆ ಸಸಿ ಕೂಡ ಚೆನ್ನಾಗಿ ಬಂದಿದೆ. ಕೆಲವೊಂದು ವೈಯಕ್ತಿಕ ಕಾರಣಗಳು, ಆರ್ಥಿಕ ಪರಿಸ್ಥಿತಿ ಅವೆಲ್ಲವನ್ನು ಗಮನದಲ್ಲಿಟ್ಕೊಂಡು ಜಮೀನು ಮಾರುವ ಉದ್ದೇಶ ಇರುತ್ತೆ. ಅದನ್ನು ಹೊರತುಪಡಿಸಿ ಬೇರೆ ಯಾವ ಕೋರ್ಟು ಕಚೇರಿ ಆ ಥರ ಯಾವುದೇ ರೀತಿ ಸಮಸ್ಯೆ ಇಲ್ಲ ಈ ಜಮೀನಿಗೆ. ಒಂದು ಸರಿ ನೀವು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ. ರೇಟ್ ಕೂಡ ಸ್ವಲ್ಪ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು, ಯಾಕೆಂದರೆ ಜಗಳೂರು ಟೌನ್ ನಿಯರ್ ಆಗಿರೋದ್ರಿಂದ ರೇಟ್ ಹೇಳ್ತಾರೆ. ನಿಮಗೇನಾದರೂ ಆ ರೇಟ್ ಇಷ್ಟ ಆದರೆ ನೋಡಿ, ಇಲ್ಲಾಂದರೆ ಇದನ್ನು ವೀಡಿಯೋ ನೋಡಿ ಅಲ್ಲಿಗೆ ಕೈ ಬಿಡಿ. ಇನ್ನು ಮೆಕ್ಕೆಜೋಳ ಈಗಾಗಲೇ ಬೆಳೆ ಕೊಡ್ತಾ ಇದೆ. ಅಡಿಕೆ ಗಿಡ ಕೂಡ ಸಣ್ಣದು, 1.5 ವರ್ಷದ್ದು. ಜನರಲ್ ಪ್ರಾಪರ್ಟಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಜನರಲ್ ಪ್ರಾಪರ್ಟಿ, ರೆಡ್ ಸಾಯಿಲು. ನೀರಿನ ಸ್ಥಿತಿ ತುಂಬ ಚೆನ್ನಾಗಿದೆ. ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಯಾವುದೇ ರೀತಿ, ನೀವು ಈಗ ಒಂದು ಉದಾಹರಣೆ, ನಾನು ಕಾಲೇನಾರು ರಿಸೀವ್ ಮಾಡಿಲ್ಲ ಅಂದರೆ ದಯವಿಟ್ಟು ಕ್ಷಮೆ ಇರಲಿ. ಒತ್ತಡದ ಬರದಲ್ಲಿ ಕೆಲವೊಂದಿಷ್ಟು ಕಾಲ್ಸ್ ರಿಸೀವ್ ಮಾಡಿಲ್ಲ, ಅಂಥ ಸಮಯದಲ್ಲಿ ದಯವಿಟ್ಟು ಕ್ಷಮೆ ಇರಲಿ. ಜೊತೆಗೆ ನೀವು ಕಾಲ್ ರಿಸೀವ್ ಮಾಡಿಲ್ಲ, ಜಮೀನು ನೋಡೋಕ್ಕೆ ಬರೋದು ಕಷ್ಟ ಅನ್ನೋಂಥ ಯಾವ ಮಾತು ಕೂಡ ಇಲ್ಲ. ಯಾಕೆಂದರೆ ಗೂಗಲಲ್ಲಿ ಹೋಗಿ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಸರ್ಚ್ ಮಾಡಿದ್ರೆ ನೇರವಾಗಿ ನಮ್ಮ ಆಫೀಸ್ ಲೊಕೇಶನ್ ತೋರಿಸುತ್ತೆ ನಿಮಗೆ. ನಮ್ಮ ಆಫೀಸು ಯಾವಾಗಲೂ ಕೂಡ ಅಂದರೆ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 8 ಗಂಟೆವರೆಗೂ ಕೂಡ ಓಪನ್ ಇರುತ್ತೆ. ನೀವು ಯಾವಾಗ ಬಂದರೂ ಅದ್ರ ಬಗ್ಗೆ ವಿವರಣೆ ತಿಳ್ಕೊಬೋದು. ಜೊತೆಗೆ ನೀವೇನಾದರೂ ಸ್ಥಳಗಳನ್ನು ನೋಡ್ತೀನಿ ಅಂದರೆ ಬೆಳಗ್ಗೆ 9 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗೂ ನಿಮಗೆ ತೋರಿಸುವಂಥ ಕೆಲಸ ಮಾಡ್ತೀವಿ. ಯಾವುದೇ ರೀತಿ ತೊಂದರೆ ಇಲ್ಲ, ನೀವು ನೇರವಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಜೊತೆಗೆ ಈ ಜಮೀನು ಕೂಡ ಅಷ್ಟೇ, ನೀವು ಯಾವುದೇ ಜಮೀನು ನೋಡೋಕ್ಕೆ ಹೋದರೂ ಕೂಡ ಅಕ್ಕಪಕ್ಕದಲ್ಲಿ ವಿಚಾರಿಸಿ. ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ, ನೀವು ಅಕ್ಕಪಕ್ಕದಲ್ಲಿ ವಿಚಾರಿಸಿ. ಯಾವ ಜಮೀನನ್ನು ಯಾವ ರೇಟಿಗೆ ತೊಗೋಬೋದು ವಿಚಾರಿಸಿ. ಯಾಕೆಂದರೆ ಎಲ್ಲವನ್ನೂ ಕೂಡ ಇತ್ತೀಚಿನ ದಿನಗಳಲ್ಲಿ ಸುಮ್ಮನೆ ರೇಟ್ ಜಾಸ್ತಿ ಹೇಳ್ತಿದ್ದಾರೆ. ಹಂಗಂದ ತಕ್ಷಣ ಅದೇ ರೇಟ್ಗೆ ಆಗ್ಬೇಕಂತೇನು ಇಲ್ಲ. ನೀವು ಸ್ಥಳಕ್ಕೆ ಭೇಟಿ ಕೊಟ್ಟಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಅಂತ ಹೇಳ್ತಾ, ಇನ್ನು 1 ಎಕರೆಗೆ ಈ ಜಮೀನಿಗೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆಗೆ 22ರಿಂದ 23 ಲಕ್ಷ ಹೇಳ್ತಾರೆ. ಅಂದರೆ ಅಡಿಕೆ ಸಸಿ ತುಂಬ ಅಕ್ಕಪಕ್ಕದಲ್ಲೆಲ್ಲ ಅಗ್ರಿಕಲ್ಚರ್ ಲ್ಯಾಂಡ್ ತುಂಬ ಚೆನ್ನಾಗಿದೆ. ಇಂಟ್ರೆಸ್ಟ್ ಇರೋರು 1 ಎಕರೆ 22ರಿಂದ 23 ಲಕ್ಷ ಹೇಳ್ತಾರೆ. ಇಂಟ್ರೆಸ್ಟ್ ಇರೋರು ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾರೆ. ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ
ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಇಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.